ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಸಂಡೇ ನಡೆದಿರ್ತಕ್ಕಂಥ ಕೆಇಎ SDA ಎಕ್ಸಾಮಿನೇಷನ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಕ್ಲಾಸ್ ಇಂದ ನಾವು ಕೊಟ್ಟಿರ್ತಕ್ಕಂಥ ನಮ್ಮ ಮ್ಯಾಗಝಿನ್ ಇಂದ ಎಷ್ಟು ಪ್ರಶ್ನೆಗಳು ಬಂದಿದ್ದು ಅಂತಕ್ಕಂಥದ್ದು ನಿಮ್ಮ ಮುಂದೆ ನಾನು ಪ್ರೂಫ್ ಸಮೇತ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲನೇ ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಏನಂತ ಕೇಳಿದ್ರು ನೋಡಿ. ಭಾರತದ LVM-3 ಉಡಾವಣಾ ವಾಹನವು ನವೆಂಬರ್ 2, 2025ರಂದು CMS-03 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. CMS-03 ಇದು ಯಾವ ತರ ಉಪಗ್ರಹ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಡ್ಯಾಶ್ ಉಪಗ್ರಹ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಮ್ಯುನಿಕೇಶನ್ ಸ್ಯಾಟಲೈಟ್ ಇಸ್ ದ ರೈಟ್ ಆನ್ಸರ್. ಸೊ ಕಮ್ಯುನಿಕೇಶನ್ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ನಾವು ಸಂವಹನ ಉಪಗ್ರಹ ಅಂತ ಕರಿತೀವಿ. ಹಾಗಾದರೆ ನಾವು ಯಾವ ತರ ಪ್ರಶ್ನೆ ಕೇಳಿದೀವಿ, ಯಾವಾಗ ಕವರ್ ಮಾಡಿದೀವಿ, ಯಾವ ಮ್ಯಾಗಝಿನ್ ಅಲ್ಲಿ ಅಂತಕ್ಕಂಥದ್ದು ಪ್ರೂಫ್ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಅಕ್ಟೋಬರ್ 27 ಮತ್ತು 28ನೇ ತಾರೀಕಿನ ಒಂದು ಕ್ಲಾಸ್ ಅನ್ನ ನೋಡಿ. ನಮ್ಮದು ಅಕ್ಟೋಬರ್ 27, 28 ಈ ಒಂದು ಉಪಗ್ರಹವನ್ನ ಉಡಾವಣೆ ಮಾಡೋಕ್ಕಿಂತ ಮುಂಚಿತವಾಗೂ ಒಂದು ಬಾರಿ ಕವರ್ ಮಾಡಿದ್ದೀನಿ. ಉಪಗ್ರಹ ಉಡಾವಣೆ ಮಾಡಿದ ನಂತರನೂ ಕೂಡ ನಾನು ಕವರ್ ಮಾಡಿದ್ದೀನಿ. ನೋಡಿ, ನಾವು ಯಾವ ತರ ಪ್ರಶ್ನೆ ಕೇಳಿದೀವಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ CMS-03 ಉಪಗ್ರಹ ಯಾವ ವಿಧದ ಉಪಗ್ರಹವಾಗಿದೆ ಅಂತ ಪ್ರಶ್ನೆಯನ್ನ ನಾವು ಕೇಳಿದೀವಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಂವಹನ ಅಂತ ನೋಡಿ ಕೊಟ್ಟಿದ್ವಿ ಇಲ್ವೋ ಎರಡನೇ ಆಪ್ಷನ್ ಅಲ್ಲಿ. ಸೊ ಅವರು ಕೂಡ ಅಲ್ಲಿ ಎರಡನೇ ಆಪ್ಷನ್ ಅಲ್ಲಿ ಪ್ರಶ್ನೆಯನ್ನ, ಎರಡನೇ ಆಪ್ಷನ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ನಾವು ಕೂಡ ಕೊಟ್ಟಿರ್ತಕ್ಕಂಥದ್ದು ಸೆಕೆಂಡ್ ಆಪ್ಷನ್. ಇಟ್ ಮೀನ್ಸ್ ದಾಟ್ ನಾವು ಕೇಳದ ತರನೇ ಪ್ರಶ್ನೆ ಕೇಳ್ತಾ ಇದಾರಂತ ಅಲ್ಲ, ನಾವು ಏನು ಆಲೋಚನೆ ಮಾಡಿ ಪ್ರಶ್ನೆಯನ್ನ ಕೇಳಬಹುದು ಇದ್ರ ಮೇಲೆ ಅಂತ ಏನು ಕಂಟೆಂಟ್ ಕೊಟ್ಟಿದೀವಿ, ಸೊ ಅದ್ರ ಮೇಲೆ ಪ್ರಶ್ನೆಯನ್ನ ಬಂದಿರತಕ್ಕಂಥದ್ದು. ಇನ್ನ ಪ್ರೂಫ್ ಬೇಕಂದ್ರೆ ನಮ್ಮ ಮ್ಯಾಗಝಿನ್ ನವೆಂಬರ್ ಮಂತ್ ಮ್ಯಾಗಝಿನ್ 2025 2025ನೇ ಸಾಲಿನ ನವೆಂಬರ್ ಮಂತ್ ಮ್ಯಾಗಝಿನ್ ಅಥವಾ ನವೆಂಬರ್ ತಿಂಗಳ ವಿಡಿಯೋಸ್ಗಳನ್ನ ನೋಡಿ. ನವೆಂಬರ್ ತಿಂಗಳಲ್ಲೂ ಕೂಡ ಕ್ಲಾಸ್ ಅಲ್ಲಿ ಕವರ್ ಮಾಡಿದ್ದೀನಿ, ಅಕ್ಟೋಬರ್ದಲ್ಲೂ ಕೂಡ ಕವರ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತದಿನ GSAT-7R ಸಂವಹನ ಉಪಗ್ರಹ ಉಡಾವಣೆ ಮಾಡಿದ ಇಸ್ರೋ ಅಂತಕ್ಕಂಥದ್ದು. ಹಾಗಾದ್ರೆ ಸರ್ ಇಲ್ಲಿ GSAT-7R ಅಂತ ಹೇಳಿದಿರಲ್ಲ ನೀವು. ನೋಡಿ, GSAT-7R ನಾವು CMS-03 ಅಂತ ಕರಿತೀವಿ. ಬರೆದಿನ ಇಲ್ಲಿ ಬ್ರಾಕೆಟ್ ಅಲ್ಲಿ GSAT-7R ಅನ್ನ CMS-03 ಎಂದು ಕರೆಯುತ್ತಾರೆ. ಸೊ ಈ ಪ್ರಶ್ನೆಗೆ ಏನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಎಷ್ಟು ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ನೀವೇ ಕೌಂಟ್ ಡೌನ್ ಮಾಡಿ. ನಾನು ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ನಿಮಗೆ ಪ್ರೂಫ್ ಅನ್ನ ತೋರಿಸ್ತಾ ಹೋಗ್ತೀನಿ, ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ದು ಮತ್ತು ಯಾವ ಪ್ರಶ್ನೆಗಳು ಬಂದಿಲ್ಲ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಅಂದ್ರೆ ನಾವು ಮಾಡತಕ್ಕಂಥ ಅನಲೈಸಿಸ್ ಇಂದ ಎಲ್ಲ 100ಕ್ಕೆ 100 ನಮೂನೆ ಬಂದವ, 100ಕ್ಕೆ 100% ಹೆಲ್ಪ್ ಆಗಿದೆ, ನಿಮಗೆ ಎಲ್ಲಾ ಕ್ವಶನ್ಗಳು ಬಂದವ ಅಂತ ಹೇಳ್ತಾ ಇಲ್ಲ. ಎಷ್ಟು ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಅನ್ನ ತೋರಿಸ್ತಾ ಇದೀನಿ. ಇದಕ್ಕೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ, 3 ಭಾಷೆಗಳ ಕಲಿಕಾ ಸೂತ್ರವನ್ನು ಶಿಫಾರಸು ಮಾಡಿದ್ದು ಡ್ಯಾಶ್ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಈ ಪ್ರಶ್ನೆ ನಿಮಗೆ ಏನ್ ಅನ್ಸುತ್ತೆ? ಸ್ಟ್ಯಾಟಿಕ್ ಅನ್ಸುತ್ತೆ, ಸ್ಟ್ಯಾಟಿಕ್ಕು ಅನ್ಸುತ್ತೆ. ಆಮೇಲೆ ನಿಮಗೆ ಸುಮಾರು ಜನಕ್ಕೆ ಈ ಪ್ರಶ್ನೆನೇ ಟಿಕ್ ಮಾಡಿಲ್ಲ. ಬಹಳ ಜನ ಏನ್ ಮಾಡಿದ್ದಾರೆ, ಪ್ರಶ್ನೆಯನ್ನ ಬಿಟ್ಟು ಬಂದಿದ್ದಾರೆ. ನನಗೆ ಪರ್ಸನಲ್ ಆಗಿ ಸುಮಾರು ಜನ ಟೆಕ್ಸ್ಟ್ ಕೂಡ ಮಾಡಿದ್ರು. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಕೊಠಾರಿ ಶಿಕ್ಷಣ ಆಯೋಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನಾವು ಯಾವ ತರ ಪ್ರಶ್ನೆಯನ್ನ ಕೇಳಿದೀವಿ, ಯಾವಾಗ ಕೇಳಿದೀವಿ ಮತ್ತು ಯಾವಾಗ ಕವರ್ ಮಾಡಿದೀವಿ ಪ್ರೂಫ್ ತೋರಿಸ್ತಾ ಇದೆ ನೋಡಿ. ನಾವು ಯಾವ ತರ ಪ್ರಶ್ನೆ ಕೇಳಿದ್ರೆ ಅಂದ್ರೆ ತ್ರಿಭಾಷಾ ಶಿಕ್ಷಣ ನೀತಿಯನ್ನ ಅಳವಡಿಸಿಕೊಂಡ ಭಾರತದ ಏಕೈಕ ರಾಜ್ಯ ಯಾವುದು ಅಂತ ನಾವು ಪ್ರಶ್ನೆ ಕೇಳಿದೀವಿ. ಆ ಪ್ರಶ್ನೆ ಕೇಳಿ ನಿಮಗೆ ಕ್ಲಾಸ್ ಅಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದೆ ಮತ್ತು ಮ್ಯಾಗಝಿನ್ ಅಲ್ಲೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದೆ. ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ತ್ರಿಭಾಷಾ ಸಾರಿ ತ್ರಿಭಾಷಾ ಶಿಕ್ಷಣ ನೀತಿ ಕಾಣಿಸ್ತಾ ಇದೆನಾ? ತ್ರಿಭಾಷಾ ಶಿಕ್ಷಣ ನೀತಿ ಅಂತ ನಾನು ಕವರ್ ಮಾಡಿದ್ದೀನಿ. ಸ್ವಲ್ಪ ಈ ತ್ರಿಭಾಷಾ ಶಿಕ್ಷಣ ನೀತಿಯನ್ನ ಸ್ವಲ್ಪ ನೋಡ್ತಾ ಬಂದಾಗ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆನಾ? ಏನಿದು ತ್ರಿಭಾಷಾ ಸೂತ್ರ ಅಂದ್ರೆ, ಈ ಸೂತ್ರವನ್ನ ಮೊದಲ ಬಾರಿಗೆ ಶಿಕ್ಷಣ ಆಯೋಗ 1964ರಿಂದ 66ರವರೆಗೆ ಪ್ರಸ್ತಾಪಿಸಿತು. ಇದನ್ನ ಅಧಿಕೃತವಾಗಿ ಕೊಠಾರಿ ಆಯೋಗ ಎಂದು ಕರೆಯುತ್ತೇವೆ. ಸೊ ಇಟ್ ಮೀನ್ಸ್ ದಟ್ ಈ ಪ್ರಶ್ನೆಗೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಈ ಕೆಳಗಿನವರಲ್ಲಿ ಯಾರು 26/1/2026ರಂದು ಜರುಗಿದ ಭಾರತದ 77ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿದ್ದರು ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಹಾಗಾದ್ರೆ ಅಂದ್ರೆ ಇಟ್ ಮೀನ್ಸ್ ದಟ್ 3ನೇ ಅಂದ್ರೆ ಇಲ್ಲಿ ಅಂದ್ರೆ ಆಂಟೋನಿಯೋ ಲೂಯಿಸ್ ಸ್ಯಾಂಟೋನೋ ಡಾ ಕೋಸ್ಟಾ ಅವರು ಕರೆಕ್ಟ್ ಮತ್ತು ಡಿ ಆಪ್ಷನ್ ಕರೆಕ್ಟ್. ಇಟ್ ಮೀನ್ಸ್ ದಟ್ ಸಿ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನೋಡಿ, ನಾವು ಯಾವಾಗ ಕವರ್ ಮಾಡಿದೀವಿ, ಯಾವ ತರ ಪ್ರಶ್ನೆ ಕೇಳಿದೀವಿ ಅಂತಕ್ಕಂಥ ಪ್ರೂಫ್ ತೋರಿಸ್ತಾ ಇದೀವಿ ನೋಡಿ.
ಕಾಣಿಸ್ತಾ ಇದೆನಾ? 2026 ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವದ ದಿನದ ಮುಖ್ಯ ಅತಿಥಿಗಳಾಗಿ ಯಾರು ಭಾಗವಹಿಸಲಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದೀವಿ. ಕಾಣಿಸ್ತದೆ ನೋಡಿ ಇಲ್ಲಿ ಎರಡನೇ ಆಪ್ಷನ್ ಅಲ್ಲಿ ಉರ್ಸುಲಾ ವಾನ್ ಡೇರ್ ಲೇಯನ್ ಮತ್ತು ಅಂಟೋನಿಯೋ ಕೋಸ್ಟಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನೋಡಿ ನಾವು ಕೂಡ ಇದೇ ತರ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಸೇಮ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಾಯ್ತಾ? ಇಟ್ ಮೀನ್ಸ್ ದ್ಯಾಟ್ ಮತ್ತು ಮ್ಯಾಗ್ಝಿನ್ ಅಲ್ಲಿ ಯಾವಾಗ ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನೋಡಿ. ಇದು ನಾನು ಡಿಸೆಂಬರ್ ತಿಂಗಳು ಅರ್ಥಾಯ್ತಾ? ಡಿಸೆಂಬರ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಕವರ್ ಮಾಡಿದೀನಿ. ಡಿಸೆಂಬರ್ ತಿಂಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಈ ತರ ಪ್ರಶ್ನೆ ಕೇಳಿ. ಇನ್ನು ತದನಂತರದಲ್ಲಿ ಈ ಒಂದು ಮ್ಯಾಗ್ಝಿನ್ ಯಾವ ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿದೀವಿ ಅಂತಕ್ಕಂಥ ಪ್ರೂಫ್ ನೋಡಿ. ಫೆಬ್ರವರಿ ಮಂತ್ ಮ್ಯಾಗ್ಝಿನ್ 2026 2026ರಿಂದ ಫ್ರೆಂಡ್ಸ್ ನಾವು ನಿಮಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಸೇಮ್ ಮಾರ್ಕೆಟ್ ಅಲ್ಲಿ ಯಾವ ತರ ಮ್ಯಾಗ್ಝಿನ್ಸ್ ಗಳಿದಾವೆ ಅದೇ ತರ ನಾವು ಹಾರ್ಡ್ ಕಾಪಿಯನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ನಮ್ಮ ಒಂದು ಸ್ಪರ್ಧಾ ಅಭ್ಯಾಸ ಮ್ಯಾಗ್ಝಿನ್ ನೇಮು ಸ್ಪರ್ಧಾ ಅಭ್ಯಾಸ ಮ್ಯಾಗ್ಝಿನ್ ಒಂದು ಫೆಬ್ರವರಿ ತಿಂಗಳು ಅರ್ಥಾಯ್ತಾ? ಫೆಬ್ರವರಿ ತಿಂಗಳ ಮ್ಯಾಗ್ಝಿನ್ ಯಾರು ಓದಿದ್ರಿ 3ರಿಂದ 4 ಕ್ವಶನ್ ಗಳನ್ನ ಆರಾಮಾಗಿ ಅಟೆಂಡ್ ಮಾಡಬಹುದು. ನೋಡಿ ಇಲ್ಲಿ ಕಾಣಿಸ್ತದೇನಾ? ಗಣರಾಜ್ಯೋತ್ಸವ ದಿನ ಜನವರಿ 26ರಂದು ಅಂತ ಇಲ್ಲಿ ಹೆಡ್ಡಿಂಗ್ ಕವರ್ ಕೊಟ್ಟಿದೀವಿ. ಇಲ್ಲಿ ಕಾಣಿಸ್ತದೇನಾ? ಮುಖ್ಯ ಅತಿಥಿ ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಯುರೋಪಿಯನ್ ಒಂದು ಕೌನ್ಸಿಲ್ ಅಧ್ಯಕ್ಷೆ ಅಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಆಯೋಗದ ಉರ್ಸುಲಾ ವಾನ್ ಡೇರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ. ಇಟ್ ಮೀನ್ಸ್ ದಾಟ್ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಮತ್ತು ನಮ್ಮ ಫೆಬ್ರವರಿ ಮಂತ್ ಮ್ಯಾಗ್ಝಿನ್ ಅನ್ನ ನೀವು ತೆಗೆದು ನೋಡಿ. ಇವ್ರ ಮೇಲೆ ಸೇಮ್ ಪ್ರಶ್ನೆಯನ್ನ ನಾವು ಕೂಡ ಕೇಳಿದೀವಿ. ಎಕ್ಸಾಮಿನೇಷನ್ ಅಲ್ಲಿ ಬಂದಿದೆ. 100% ಏನಾಗಿದೆ ಇದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ನುಡಿಗಳ ಅಳಿವು ಕೃತಿಗೆ 2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡ ಲೇಖಕರು ಹೆಸರನ್ನು ಹೆಸರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ KV ನಾರಾಯಣ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ನಾವು ಯಾವಾಗ ಕವರ್ ಮಾಡಿದೀವಿ, ನಾವು ಯಾವ ತರ ಪ್ರಶ್ನೆಯನ್ನ ಕೇಳಿದೀವಿ ಅಂತಕ್ಕಂಥದ್ದು ನೋಡಿ ನಿಮಗೆ ಪ್ರೂಫ್ ತೋರಿಸ್ತೀನಿ. ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ ಅಥವಾ ಡಿಸೆಂಬರ್ ತಿಂಗಳ ನಮ್ಮ ವಿಡಿಯೋಸ್ಗಳನ್ನ ನೋಡಿ. ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2024 ನಾವು ಯಾವ ತರ ಕವರ್ ಮಾಡಿದ್ರೆ 2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ನಾವೇನ್ ಮಾಡಿದೀವಿ ಈ ತರ ಪ್ರಶ್ನೆಯನ್ನ ಕೇಳಿದೀವಿ. ಅವ್ರು ಯಾವ ತರ ಪ್ರಶ್ನೆಯನ್ನ ಕೇಳಿದರೆ ಸೇಮ್ ಪ್ರಶ್ನೆ ಕೇಳಿದರೆ ಬಟ್ ಏನ್ ಮಾಡಿದರೆ ಅವ್ರ ಕೃತಿಯನ್ನು ಆಡ್ ಮಾಡಿದ್ದಾರೆ. ಅರ್ಥ ಆಯ್ತಾ? 2024ನೇ ಸಾಲಿಂದ ಅಂತ ನೇರವಾಗಿ ಪ್ರಶ್ನೆಯನ್ನ ಕೇಳದೆ ಜಸ್ಟ್ ಅವರ ಒಂದು ಕೃತಿಯನ್ನ ಆಡ್ ಮಾಡಿಬಿಟ್ಟು ಪ್ರಶ್ನೆಯನ್ನ ಕೇಳಿದರೆ. ನಾವು ಯಾವ ತರ ಪ್ರಶ್ನೆಯನ್ನ ಕೇಳಿದರೆ ಅವರು ಕೂಡ ಅದೇ ತರ ಪ್ರಶ್ನೆಯನ್ನ ಕೇಳಿದರೆ. ಬಟ್ ಸ್ವಲ್ಪ ಏನ್ ಮಾಡಿದರೆ ವ್ಯತ್ಯಾಸವನ್ನು ಮಾಡಿದರೆ, ಸ್ವಲ್ಪ ಚೇಂಜಸ್ ಅನ್ನ ಮಾಡಿದರೆ. ನೋಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರೊಫೆಸರ್ KV ನಾರಾಯಣ ಅಂತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ 2024ನೇ ಪ್ರಶಸ್ತಿ ಕನ್ನಡದ ವಿದ್ವಾಂಸ KV ನಾರಾಯಣ ಅವರು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥ ಕೊಟ್ಟಿದ್ದೀವಿ. ನೋಡಿ KV ನಾರಾಯಣ ಅವರ ನುಡಿಗಳ ಒಂದು ಅಳಿವು ಅಂತಕ್ಕಂಥ ಒಂದು ವಿಮರ್ಶಾ ಕೃತಿಗೆ ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ನೋಡಿ ಇದಕ್ಕೂ ಕೂಡ ಏನಾಗಿದೆ 100% ಏನಾಗಿದೆ ನಾವು ಮಾಡ್ತಕ್ಕಂಥ ಎನಾಲಿಸಿಸ್ ಇಂದ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ಟಫ್ ಮಾಡ್ಬೇಕಂದ್ರೆ ಕಷ್ಟ ಕ್ವಶನ್ ತೆಗಿಬೇಕಂತ ಏನು ರೂಲ್ಸ್ ಇಲ್ಲ. ಅವರು ನಿಮಗೆ ಹಳೆ ಒಂದು ಕರೆಂಟ್ ಅಫೇರ್ಸ್ ಕೇಳಿದ್ರೆ ಸಾಕು, ಎಕ್ಸಾಮಿನೇಷನ್ ಅಲ್ಲಿ ಆಟೋಮೆಟಿಕ್ ಆಗಿ ಏನಾಗುತ್ತೆ ಪ್ರಶ್ನೆಗಳು ಕಷ್ಟ ಆಗ್ತಾವ. ಸೊ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಯಾವುದು KE ಎಕ್ಸಾಮಿನೇಷನ್ ಆಗಿರ್ಲಿ KPSC ಎಕ್ಸಾಮಿನೇಷನ್ ಆಗಿರ್ಲಿ ಮಸ್ಟ್ ಅಂಡ್ ಶುಡ್ 1.5 ವರ್ಷದ ಕರೆಂಟ್ ಅಫೇರ್ಸ್ ಓದಿದ್ರೆ ನೀವು ಆರಾಮಾಗಿ ಏನ್ ಮಾಡ್ಬೋದು ಅಂದ್ರೆ ಒಂದು 15 ಪ್ರಶ್ನೆಗಳಲ್ಲಿ 12 ಪ್ರಶ್ನೆಗಳು ಆರಾಮಾಗಿ ಟಿಕ್ ಮಾಡಬಹುದು. ನೀವೇನಾದ್ರೂ 1.5 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ಕೇಳಿದ್ರಿ. ನೋಡಿದ್ರೆ 2024 ಕರೆಂಟ್ ಅಫೇರ್ಸ್ 2024 ಡಿಸೆಂಬರ್ ಕರೆಂಟ್ ಅಫೇರ್ಸ್ ಅನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ VBG ರಾಮ್ ಜಿ ಒಂದು ವಿಸ್ತೃತ ರೂಪ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಆಜೀವಿಕ ಮಿಷನ್ ಗ್ಯಾರಂಟಿ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ನಾವು ಯಾವ ತರ ಪ್ರಶ್ನೆಯನ್ನ ಕೇಳಿದೀವಿ ಅಂತಕ್ಕಂಥ ನಿಮಗೆ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಡಿಸೆಂಬರ್ 15, 16ನೇ ತಾರೀಕಿನ ಕರೆಂಟ್ ಅಫೇರ್ಸ್ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕ ಮಿಷನ್ VG ರಾಮ್ ಜಿ ಅರ್ಥ ಕಾಣಿಸ್ತದೆ ಇಲ್ಲಿ. ನಾವು ಹೆಡ್ಡಿಂಗ್ ಅಲ್ಲೇ ಒಂದು ಏನ್ ಮಾಡಿದೇವೆ ಅಂದ್ರೆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನಾವು ಯಾವ ತರ ಪ್ರಶ್ನೆಯನ್ನ ಕೇಳ್ತಾ ಇದೀವಿ ಅವರು ಕೂಡ ಅದೇ ಪ್ರಶ್ನೆಯನ್ನ ಕೇಳ್ತಾರೆ. ಬಟ್ ಆದ್ರೂ ಕೂಡ ಏನಾಗುತ್ತೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಮೆಂಟಾಲಿಟಿ ನಾವು ಯಾವ ತರ ಕ್ವಶನ್ ಪೇಪರ್ನ ಸೆಟ್ ಮಾಡ್ತೀವಿ ಹೌದು ಅದೇ ತರ ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಅರ್ಥ ಆಯ್ತಾ? ಬಟ್ ನಾವು ಯಾವ ಟಾಪಿಕ್ ಮೇಲೆ ಎಷ್ಟು ಕವರ್ ಮಾಡ್ತಾ ಇದೀವಿ, ಯಾವ ತರ ಪ್ರಶ್ನೆಯನ್ನ ಕೇಳ್ತಾ ಇದೀವಿ ಅವರು ಕೂಡ ಏನಂದ್ರೆ ಸುಮಾರು ಪ್ರಶ್ನೆಗಳನ್ನ ಅದೇ ತರ ಕೇಳಿದರೆ. ನೋಡಿ ಡಿಸೆಂಬರ್ 15, 16ನೇ ತಾರೀಕಿನ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಮಾಡಿದ್ದೀನಿ. ಆಮೇಲೆ ಜೊತೆಗೆ ನಿಮಗೆ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ, ಅಥವಾ ಡಿಸೆಂಬರ್ ವಿಡಿಯೋಸ್ ಹೇಳಿದೆ ನಾನು. ಡಿಸೆಂಬರ್ 15 ಮತ್ತು 16ನೇ ತಾರೀಕಿನ ವಿಡಿಯೋ ತೋರಿಸಿದೆ. ಇಲ್ಲಿ ಕಾಣಿಸ್ತದನ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕ ಮಿಷನ್ ಕಾಣಿಸ್ತದನ 100% ಏನಾಗಿದೆ ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದೀವಿ. ನಿಮಗೆ ಏನಾಗಿದೆ 100% ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ ನಿಮಗೆ ಕರೆಕ್ಟ್ ಆಗಿ ಓದಿಲ್ಲ ಅಂದ್ರೆ ಇಂಥ ಪ್ರಶ್ನೆಗಳು ಕೂಡ ಎಕ್ಸಾಮಿನೇಷನ್ ಏನಾಗುತ್ತೆ ಕಷ್ಟ ಆಗತ್ತೆ.
ನೋಡಿ ನೆಕ್ಸ್ಟ್ ಪ್ರಶ್ನೆ 86. ನೋಡಿ ಈ ಪ್ರಶ್ನೆ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್, ಡಿಫಿಕಲ್ಟ್ ಪ್ರಶ್ನೆ ಇದು. ಸುಮಾರು ಜನ ಅರ್ಥ ಆಯ್ತಾ 100% ಅಲ್ಲಿ ಮೋರ್ ದನ್ 80% ಪೀಪಲ್ ಏನ್ ಮಾಡಿದ್ದಾರೆ, ರಾಂಗ್ ಮಾಡಿದ್ದಾರೆ. ಇನ್ನು ತದನಂತರದಲ್ಲಿ ಅದರಲ್ಲಿ ಮತ್ತ 15% ಏನ್ ಮಾಡಿದ್ದಾರೆ, ಟಚ್ ಮಾಡಿಲ್ಲ ಈ ಪ್ರಶ್ನೆಗೆ. ಅರ್ಥ ಆಯ್ತಾ? ನೋಡಿ ಇಂಥ ಪ್ರಶ್ನೆಗಳಿಗೆ ಟಚ್ ಮಾಡ್ಬೇಕಾದ್ರೆ ಕಾನ್ಸೆಪ್ಚುವಲಿ ಕ್ಲಿಯಾರಿಟಿ ಇರಬೇಕು. ಹಾಯಿಸಿ ಎಂದರೇನಂತ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ ಕೇಳಾರ. ಸುಮಾರು ಜನ ಏನ್ ಮಾಡಿದ್ರೆ ಅತಿ ಎತ್ತರದಲ್ಲಿರುವ ಸಮುದ್ರ ಅಂತ ಹಾಕಿ ಬಂದಿದ್ದಾರೆ. ಯಾಕಂದ್ರೆ ಅದ್ರ ಅರ್ಥ ಅದೇ ಆಯ್ತಲ್ಲ ಅಂತ. ನೋಡಿ ಅದು ತಪ್ಪಾಗಿರ್ತಕ್ಕಂಥದ್ದು. ಇದು ಏನಂದ್ರೆ ಅಂತಾರಾಷ್ಟ್ರೀಯ ಜಲ ಪ್ರದೇಶವಾಗಿದ್ದು ಎಲ್ಲಾ ರಾಷ್ಟ್ರಗಳಿಗೆ ಮುಕ್ತವಾಗಿದೆ. 2ನೇ ಆಪ್ಷನ್ ಕರೆಕ್ಟ್. ನಾವು ಯಾವಾಗ ಇದನ್ನ ಡಿಸ್ಕಷನ್ ಮಾಡಿದೀವಿ, ಯಾವ ಒಂದು ಮ್ಯಾಗಝಿನ್ ಅಲ್ಲಿ ಕೊಟ್ಟಿದೀವಿ ಅಂತಕ್ಕಂಥ ಪ್ರೂಫ್ ತೋರಿಸ್ತದೆ ನೋಡಿ. ಫೆಬ್ರವರಿ ಮಂತ್ ಮ್ಯಾಗಝಿನ್ 2026 ಯಾರು ತಗೊಂಡಿದಾರೆ ನಮ್ಮದು ಅಥವಾ ಹಾರ್ಡ್ ಕಾಪಿಯನ್ನ, ಸೊ ಒಂದು ಬಾರಿ ತೆಗೆದು ನೋಡಿ, ಕಾಣಿಸ್ತದೆ ಹಾಯಿಸಿ ಒಪ್ಪಂದ ಜಾರಿ ಅಂತಕ್ಕಂಥದ್ದು. ಹಾಯಿಸಿ ಒಪ್ಪಂದ ಜಾರಿ ಅಂತಕ್ಕಂಥದ್ದು ಕೊಟ್ಬಿಟ್ಟು ತದನಂತರದಲ್ಲಿ ಎಲ್ಲಾ ಕವರ್ ಮಾಡಿದೀವಿ ನೋಡಿ, ಕಾಣಿಸ್ತಾ ಇದನ್ನ ಹಾಯಿಸಿ ಎತ್ತರದ ಸಮುದ್ರಗಳ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಸೊ ಎತ್ತರ ಸಮುದ್ರಗಳ ಬಗ್ಗೆ ನೋಡ್ತಾ ಬಂದಾಗ ಇಲ್ಲಿ ನೋಡಿ, ಇವು ಪ್ರದೇಶಗಳು ಜಾಗತಿಕ ಸಾಮಾನ್ಯ ಸಾಗರಗಳಾಗಿದ್ದು ಸಂಚರಣೆ, ಓವರ್ಫ್ಲೈಟ್, ಜಲಾಂತರ್ಗಾಮಿ ಕೇಬಲ್ಗಳು ಹಾಕುವುದು, ಪೈಪ್ಲೈನ್ಗಳು ಸೇರಿದಂತೆ ಮುಂತಾದ ಉದ್ದೇಶಗಳಿಗಾಗಿ ಎಲ್ಲರಿಗೂ ಮುಕ್ತವಾಗಿವೆ. ಓಪನ್ ಟು ಆಲ್. ಕಾಣಿಸ್ತಾ ಇದನ್ನ ಓಪನ್ ಟು ಆಲ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ನಮ್ಮ ಮ್ಯಾಗಝಿನ್ಸ್ ಗಳನ್ನ ತೆಗೆದು ನೋಡಿ, ಇದರಲ್ಲಿ ಇನ್ನೂ ನಾವು ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಎಷ್ಟು ನೆಸೆಸಿಟಿ ಇದೆ ನಿಮಗೆ ಇಲ್ಲಿ ಟಿಕ್ ಮಾಡಕ್ಕೆ ಅಷ್ಟು ನಾನು ಸ್ನಿಪ್ಪೆಟ್ ಅನ್ನ ತಗೊಂಡಿದ್ದೀನಿ. ಫೆಬ್ರವರಿ ನಮ್ಮ ಮ್ಯಾಗಝಿನ್ ಯಾರು ತಗೊಂಡಿದ್ರಿ 2026ನೇ ಸಾಲಿಂದು, 2026ನೇ ಸಾಲಿನ ಮ್ಯಾಗಝಿನ್ ಯಾರು ತಗೊಂಡಿದ್ರಿ, ಯಾರು ಓದಿದ್ರಿ, ನೀವು ಮಿನಿಮಮ್ 4 ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಬಹುದು ಅಂತ ನಾನು ಹೇಳಿದ್ದೆ. ನೋಡಿ, ಇದನ್ನು ಕೂಡ ನಮ್ಮ ಫೆಬ್ರವರಿ 2026ನೇ ಸಾಲಿನ ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ ನೆಕ್ಸ್ಟ್ ನೋಡಿ, ಯಾರು ನಮ್ಮ ಮ್ಯಾಗಝಿನ್ಸ್ ಗಳನ್ನ ನೀವು ತಗೊಂಡಿಲ್ಲ, ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸ್ಪರ್ಧಾ ಅಭ್ಯಾಸ ಅಂತ ಮ್ಯಾಗಝಿನ್ ಅನ್ನ ಹೊರ ತಂದಿದೀವಿ. ಸೊ ಅರ್ಥ ಆಯ್ತಾ? ಇನ್ನು ಮುಂದೆ ನಿಮಗೆ PDF ಅನ್ನ ಸಿಗಲ್ಲ. ಯಾರು ತಗೊಂಡಿದ್ರಿ ನೀವು ಈಗಲೇ ಏನ್ ಮಾಡಬಹುದು ಅಂದ್ರೆ ಆರ್ಡರ್ ಅನ್ನ ಮಾಡಬಹುದು. ನಿಮಗೆ ಆರ್ಡರ್ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಏನಂದ್ರೆ ವಿಜಯಪುರವನ್ನು ಹೊರತುಪಡಿಸಿ, ಕಲಬುರಗಿ ಹೊರತುಪಡಿಸಿ ಮತ್ತು ಧಾರವಾಡ ಹೊರತುಪಡಿಸಿ ಇತರ ಜಿಲ್ಲೆಗಳಿಗೆ ನಾವೇನ್ ಮಾಡ್ತೀವಿ, ನಿಮಗೆ ಕೊರಿಯರ್ ಮೂಲಕ ನಿಮ್ಮ ಅಡ್ರೆಸ್ಗೆ ಕಳಿಸ್ತೀವಿ. ಏನ್ ಮಾಡಬಹುದು ಅಂದ್ರೆ ನೀವು ಆರ್ಡರ್ ಅನ್ನ ಮಾಡಬಹುದು. ಆರ್ಡರ್ ಅನ್ನ ಮಾಡಿ ಹಾಗಾದ್ರೆ ಆರ್ಡರ್ ಮಾಡೋದು ಹೇಗೆ ಅಂತಕ್ಕಂತಂದ್ರೆ, ಇಲ್ಲಿ ಗೂಗಲ್ ಪೇ, ಪೇಟಿಎಂ, ಭೀಮ್ ಆಪ್, UPI, ಫೋನ್ ಪೇ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಪೇ ಮಾಡಿ ನಿಮ್ಮ ಅಡ್ರೆಸ್ ಅನ್ನ ಕಳಿಸ್ಬೇಕು. ಎಷ್ಟು ಪೇ ಮಾಡ್ಬೇಕಂದ್ರೆ 70+ ಕೊರಿಯರ್ ಚಾರ್ಜ್ ಅನ್ನ ಏನ್ ಮಾಡ್ಬೇಕು, ನೀವು ಪ್ಲೇ ಅನ್ನ ಮಾಡಬೇಕು. ಪೇ ಮಾಡಿ ಏನ್ ಮಾಡ್ಬೇಕಂದ್ರೆ ನಮ್ಮ ವಾಟ್ಸಪ್ ಅಲ್ಲಿ ಅಡ್ರೆಸ್ ಅನ್ನ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಗೆ ನಮ್ಮ ಮ್ಯಾಗಝಿನ್ಸ್ ಗಳನ್ನ ಏನ್ ಮಾಡ್ತೀವಿ, ನಾವು ತಲುಪಿಸ್ತೀವಿ. ಅರ್ಥ ಆಯ್ತಾ? ಇನ್ನ ಬಿಜಾಪುರದಲ್ಲಿ, ಧಾರವಾಡದಲ್ಲಿ, ಕಲಬುರ್ಗದಲ್ಲಿ ನಮ್ಮ ಮ್ಯಾಗಝಿನ್ ಅವೈಲೇಬಲ್ ಇದೆ. ಮ್ಯಾಗಝಿನ್ ವಿಜಯಪುರದಲ್ಲಿ ಬಸವೇಶ್ವರ ಬುಕ್ ಸ್ಟಾಲ್ ದಲ್ಲಿ ಕೊಟ್ಟಿದೀವಿ. ಇನ್ನ ಇಂಡಿಯಲ್ಲಿ ಕೊಟ್ಟಿವಿ. ಅರ್ಥ ಆಯ್ತಾ? ಪಾಟೀಲ್ ಬುಕ್ ಡಿಪೋ ಅಂತಕ್ಕಂಥದ್ರಲ್ಲಿ ಧಾರವಾಡದಲ್ಲಿ ಕೊಟ್ಟಿದೀವಿ. ಸಿದ್ದೇಶ್ವರ ಬುಕ್ ಸ್ಟಾಲ್ ದಲ್ಲಿ, ವಿರಾಜ್ ಬುಕ್ ಸ್ಟಾಲ್ ದಲ್ಲಿ, ನವಚೇತನ ಬುಕ್ ಸ್ಟಾಲ್ ದಲ್ಲಿ, ಗುಲ್ಬರ್ಗದಲ್ಲಿ ಕೊಟ್ಟಿದೀವಿ. ಎಲ್ಲಿ ಸ್ವಪ್ನ ಬುಕ್ ಹೌಸ್ ದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಕಡೆ ನಮ್ಮ ಮ್ಯಾಗಝಿನ್ಸ್ ಗಳು ಅವೈಲೇಬಲ್ ಇದೆ. ಇವು ಒಂದು ಡಿಸ್ಟ್ರಿಕ್ಟ್ಸ್ ಗಳು ಹೊರತುಪಡಿಸಿ ಬೇರೆ ಡಿಸ್ಟ್ರಿಕ್ಟ್ಸ್ ಗಳಿಗೆ ನಮ್ಮ ಮ್ಯಾಗಝಿನ್ಸ್ ಗಳನ್ನ ನಿಮಗೆ ಏನ್ ಮಾಡ್ತೀವಿ, ಕೊರಿಯರ್ ಅನ್ನ ಮಾಡ್ತೀವಿ. ಇನ್ನು ನಿಮಗೆ ಏನಾದ್ರು 2025 ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಬೇಕಂದ್ರೆ ನಾವು PDF ಕಳಿಸ್ತೀವಿ. ಎಲ್ಲವೂ ಜಾನ್ ಟು ಡಿಸೆಂಬರ್ ವರೆಗೆ 480 ಆಗುತ್ತೆ. 2024ರಿಂದ 960 ಆಗುತ್ತೆ. 2023ರಿಂದ 1440 ಆಗುತ್ತೆ. ನಂಬರ್ಗೆ ಪೇ ಮಾಡಿ ವಾಟ್ಸಪ್ ಅಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ನಮ್ಮ ನೋಟ್ಸ್ ಗಳನ್ನ ತಮಗೆ ಸಾಫ್ಟ್ ಫಾರ್ಮೆಟ್ ಅಲ್ಲಿ ಕಳಿಸ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ NHRCಗೆ ಸಂಬಂಧಿಸಿದ ಕೆಳಗಿನ ಯಾವ ಆಯ್ಕೆ ಸರಿಯಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಇದರ ಅಧ್ಯಕ್ಷರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಬೇಕು ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಬೇಕು ಅಂತ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಅಧ್ಯಕ್ಷರು ರಾಷ್ಟ್ರ ಪ್ರಧಾನಮಂತ್ರಿ ಮಂತ್ರಿಮಂಡಲ ಶಿಫಾರಸಿನಂತೆ ನೇಮಿಸ್ತಾರ. ಮಾನವ ಹಕ್ಕುಗಳ ರಕ್ಷಣೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬಹುದು. ಇದು ಮಾನವ ಹಕ್ಕುಗಳ ಸಮಸ್ಯೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಇವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು. ಸೊ ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ ತೋರಿಸ್ತದೆ ನೋಡಿ. ಡಿಸೆಂಬರ್ ಮಂತ್ ಮ್ಯಾಗಝಿನ್ 2024 ಅಥವಾ ಡಿಸೆಂಬರ್ ತಿಂಗಳ ವಿಡಿಯೋಗಳನ್ನು ನೋಡಿ. 2024 ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ವಿ ರಾಮಸುಬ್ರಹ್ಮಣ್ಯನ್ ನೇಮಕ ಮಾಡಿದಾಗ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಕಾಣಿಸ್ತಾ ಇದನ್ನ ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಆಮೇಲೆ NHRC ಒಂದು ಹಕ್ಕುಗಳನ್ನ ಮೇಲ್ವಿಚಾರಣೆ ಮಾಡುತ್ತೆ. ಸಮಾನತೆ, ವ್ಯಕ್ತಿಗಳ ಘನತೆ, ಸಂಬಂಧಿತ ಹಕ್ಕುಗಳನ್ನ ಮೇಲ್ವಿಚಾರಣೆ ಮಾಡುತ್ತೆ ಅಂತಕ್ಕಂಥದ್ದು ಕೊಟ್ಟಿದ್ವಿ ಒಂದೇ ಸ್ಟೇಟ್ಮೆಂಟ್. ಇದರ ಸಂಯೋಜನೆ ಬಗ್ಗೆ ಕೊಟ್ಟಿದೀವಿ. ಆಮೇಲೆ ಅದರ ಅಧ್ಯಕ್ಷರು ಮತ್ತು 5 ಸದಸ್ಯರನ್ನ ಒಳಗೊಂಡಿರುತ್ತಂತ ಕೊಟ್ಟಿದೀವಿ. ಅಧ್ಯಕ್ಷರು ಭಾರತ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರ್ಬೇಕು. ಇಟ್ ಮೀನ್ಸ್ ದಟ್ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಈ ಸ್ಟೇಟ್ಮೆಂಟ್ ತಪ್ಪಾಗಿರ್ತಕ್ಕಂಥದ್ದು. ಇನ್ನ ಇನ್ನೊಂದು ಏನಂದ್ರೆ, ಇದು ಮಾನವ ರಕ್ಷಣೆಗೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬಹುದು. ಇದು ತಪ್ಪಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ತೋರಿಸ್ತದೆ ನೋಡಿ ನಿಮಗೆ ಪ್ರೂಫ್. ಈ ಸಮಿತಿಯು ಅಂದ್ರೆ ಇಲ್ಲಿ ನನಗೆ ಎಲ್ಲಾ ಸಮಿತಿ ಕೊಟ್ಟಿದ್ವಿ. ಇಲ್ಲಿ ಆಯ್ಕೆ ನೋಡ್ರಿ, ಆಯ್ಕೆ 6 ಸದಸ್ಯರ ಸಮಿತಿ ಶಿಫಾರಸುಗಳ ಆಧಾರದ ಮೇಲೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರ. 6 ಜನ ಇಡ್ತಾರ.
ಈ ಸಮಿತಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇರುತ್ತದೆ ಮತ್ತು ಕೆಳಗಿನ ಸದಸ್ಯರುಗಳನ್ನು ಒಳಗೊಂಡಿರುತ್ತೆ. ಲೋಕಸಭೆ ಸ್ಪೀಕರು, ರಾಜ್ಯಸಭೆ ಉಪಾಧ್ಯಕ್ಷರು, ಸಂಸತ್ತು ನಿಭಾ ಸದನಗಳಲ್ಲಿ ವಿರೋಧ ಪಕ್ಷದ ನಾಯಕರು, ಕೇಂದ್ರ ಗೃಹ ಸಚಿವರು ಇವರನ್ನು ಒಳಗೊಂಡಿರುತ್ತೆ. ಎರಡನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಏನ್ ಕೊಟ್ಟಿದ್ದಾರೆ? ಅಧ್ಯಕ್ಷರು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮಂತ್ರಿಮಂಡಲದ ಶಿಫಾರಸಿನಂತೆ ನೇಮಿಸುತ್ತಾರೆ. ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಶಿಫಾರಸು ತಪ್ಪಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಈ ಸ್ಟೇಟ್ಮೆಂಟ್ ತಪ್ಪಾಯ್ತು, ಈ ಸ್ಟೇಟ್ಮೆಂಟ್ ತಪ್ಪಾಯ್ತು. ಲಾಸ್ಟ್ ಆನ್ಸರ್ ಇಸ್ ರೈಟ್ ಆನ್ಸರ್. ನೋಡಿ, ಇದು ಏನಾಗಿದೆ? 100% ಎಲ್ಲಾ ಸ್ಟೇಟ್ಮೆಂಟ್ಗಳು ಕವರ್ ಆಗಿದೆ. ನಮ್ಮ ಮ್ಯಾಗಝಿನ್ಸ್ಗಳು ಓದಿದ್ರೆ ಎಲ್ಲಾ ಸ್ಟೇಟ್ಮೆಂಟ್ಗಳು ಕವರ್ ಆಗಿದೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಕೈಮಗ್ಗ ದಿನ ಆಗಸ್ಟ್ 7ರಂದು ಆಚರಿಸಲಾಗುತ್ತದೆ. ಯಾವ ಚಳುವಳಿ ಪ್ರಾರಂಭದ ಒಂದು ಸ್ಮರಣಾರ್ಥಕವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ವದೇಶಿ ಚಳುವಳಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಪ್ರೂಫ್ ಬೇಕಂದ್ರೆ ಆಗಸ್ಟ್ 2023, 24ರದ ಒಂದು ಮ್ಯಾಗಝಿನ್ಸ್ ಗಳನ್ನ ತೆಗೆದು ನೋಡಿ. 2024ರಲ್ಲಿ ಒನ್ ಲೈನರ್ಸ್ ಅಲ್ಲಿ ಕವರ್ ಮಾಡಿದೀವಿ. 2023ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು. 2025ರಲ್ಲೂ ಕೂಡ ನಾವು ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ನೋಡಿ, ರಾಷ್ಟ್ರೀಯ ಕೈಮಗ್ಗ ದಿನ ಆಗಸ್ಟ್ 7ರಂದು. ಇಲ್ಲಿ ಕಾಣಿಸ್ತದ ಏಕೆ ಆಗಸ್ಟ್ 7 ಅಂತಕ್ಕಂಥದ್ದು. 1905ರಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭ ದಿನವಾದ ಕಾರಣ ಆಗಸ್ಟ್ 7ರಂದು ಆಚರಣೆ ಮಾಡಲಾಗುತ್ತೆ. ಸ್ವದೇಶಿ ಚಳವಳಿ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದೀವಿ. ಸೊ ಇದಕ್ಕೆ ಏನಾಗಿದೆ? 100% ಏನಾಗಿದೆ? ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಅದಿತಿ ಸ್ವಾಮಿ ಮತ್ತು ಓಜೋಸ್ ಡಿ ಅವರು ವಿಶ್ವ ಚಾಂಪಿಯನ್ಶಿಪ್ 2023ರಲ್ಲಿ ಭಾರತ ಪ್ರಪ್ರಥಮ ವೈಯಕ್ತಿಕ ಚಿನ್ನದ ಪದಕಗಳನ್ನು ಗೆದ್ದಿರುತ್ತಾರೆ? ನೋಡ್ರಿ, ಇದು 2023 ಕರೆಂಟ್ ಅಫೇರ್ಸ್. 2023 ಜೂನ್ ತಿಂಗಳು ಕರೆಂಟ್ ಅಫೇರ್ಸ್ ಅನ್ನ ಕೇಳಿದ್ದಾರೆ. ಸೊ 2023 ಕೂಡ ನಿಮಗೆ ಪ್ರೂಫ್ ತೋರಿಸ್ತಾ ಇದೀನಿ. ಪ್ರೂಫ್ ಬೇಕಂದ್ರೆ ಜೂನ್ ಪಾರ್ಟ್ 1 ಮ್ಯಾಗಝಿನ್ 2023ರಲ್ಲಿ ನಾವು 15 ದಿವಸ ಒಂದು ಬಾರಿ ಮ್ಯಾಗಝಿನ್ ಕೊಡ್ತಿದ್ದೀವಿ. ಅದರಲ್ಲಿ ಪಾರ್ಟ್ 1, ಪಾರ್ಟ್ 2 ಅಂತ ಮಾಡಿದೀವಿ. ಪಾರ್ಟ್ 1 ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ವಿಶ್ವ ಆರ್ಚರಿ ಚಾಂಪಿಯನ್ಶಿಪ್ ಅಂತ ಕವರ್ ಮಾಡಿದೀವಿ. ಅದಾಯ್ತಾ? ವಿಶ್ವ ಆರ್ಚರಿ ಚಾಂಪಿಯನ್ಶಿಪ್ ನಲ್ಲಿ ನೋಡಲಿ ನಿಮಗೆ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದೀವಿ. ಅರ್ಥ ಆಯ್ತಾ? ಒಟ್ಟು 4 ಪದಗಳನ್ನ ಗೆದ್ದರೆ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆನಾ? ಮುಂದುವರೆದ ಭಾಗವಾಗಿ ಅದಿತಿ ಗೋಪಿಚಂದ್ ಸ್ವಾಮಿ ಅಂತಕ್ಕಂಥವ್ರು ಮಹಿಳೆಯರ ವೈಯಕ್ತಿಕ ಸಂಯುಕ್ತ ಚಿನ್ನ ಗೆದ್ದಿರ್ತಕ್ಕಂಥದ್ದು. ಓಜೋಸ್ ಪ್ರವೀಣ ಒಂದು ದಿಯೋ ಟಾಲೆ ಅಂತಕ್ಕಂಥದ್ದು ಕಾಣಿಸ್ತದನ ಪುರುಷರ ವೈಯಕ್ತಿಕ ಏನಾಗಿದೆ? ಚಿನ್ನ ಗೆದ್ದಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ? 100% ಹೆಲ್ಪ್ ಆಗಿದೆ 2023ರ ಕರೆಂಟ್ ಅಫೇರ್ಸ್. ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 6ನೇ ಆವೃತ್ತಿ 2026ಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಇದು ಧರ್ಮಶಾಲಾದಲ್ಲಿ HPSC ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು. ತಪ್ಪಾಗಿರ್ತಕ್ಕಂಥದ್ದು. ತಪ್ಪಾಯ್ತು, ಇದು ತಪ್ಪಾಯ್ತು, ಇದು ತಪ್ಪಾಯ್ತು. ಅರ್ಥ ಆಯ್ತಾ? ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಕ್ರೀಡೆಯಾದ ಫಿಗರ್ ಸ್ಕೇಟಿಂಗ್ ಅನ್ನು ಪರಿಚಯಿಸಲಾಯಿತು. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ 6ನೇ ಆವೃತ್ತಿಯಲ್ಲಿ ಐಸಿ ಹಾಕಿಯನ್ನು ಕೈ ಬಿಡಲಾಯಿತು ಅಂತಕ್ಕಂಥ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಇದಕ್ಕೆ ಬಿ ಮಾತ್ರ ಸರಿಯಾಗಿರ್ತಕ್ಕಂಥ ತೋರಿಸ್ತಾ ಇದೆ. ನಿಮಗೆ ಪ್ರೂಫ್ ಬೇಕಂದ್ರೆ ವಿಡಿಯೋ ಫೆಬ್ರವರಿ 15, 16, 17ರ ಒಂದು ಕರೆಂಟ್ ಅಫೇರ್ಸ್ ಅನ್ನ ನೋಡಿ. ನಾವು ಮಾಡಿರ್ತಕ್ಕಂಥ ಫೆಬ್ರವರಿ 15, 16, 17 ನೋಡಿ. 15, 16 ಕರೆಂಟ್ ಅಫೇರ್ಸ್ ನಾವು ಫೆಬ್ರವರಿ ತಿಂಗಳಲ್ಲಿ. ಇದು ನಾವು ನಿಮ್ಮ ಪ್ರಶ್ನೆನ ಕೇಳಬಹುದು, ಸರ್ ನೀವು ಜನವರಿ ತಿಂಗಳಲ್ಲಿ ಕೊಡಬಹುದಾಗಿತ್ತಲ್ಲ. ಜನವರಿ ತಿಂಗಳಲ್ಲಿ ಯಾಕೆ ಕೊಟ್ಟಿಲ್ಲ ಅಂದ್ರೆ ಇದು 2 ಹಂತದಲ್ಲಿ ನಡೆಯುತ್ತೆ. ಜನವರಿಯಲ್ಲಿ ನಡೆಯುತ್ತೆ ಮತ್ತು ಫೆಬ್ರವರಿಯಲ್ಲಿ ಕೂಡ ನಡೆಯುತ್ತೆ. ಅದಕ್ಕೆ ನಾವು ಜನವರಿ ತಿಂಗಳ ಕಂಟೆಂಟ್ ಅಲ್ಲಿ ಇದು ಕೊಟ್ಟಿಲ್ಲ. ಮೊದಲ ಹಂತ ಮುಗಿದಿದೆ, 2ನೇ ಹಂತದಲ್ಲಿ ನಾವು 2ನೇ ಹಂತ ಮುಗಿದ ಮೇಲೆ ಕೊಡಬೇಕಂತ ಇದನ್ನ ನಾವು ಇಂಟೆನ್ಷನಲಿ ಕೊಟ್ಟಿಲ್ಲ. ಬಟ್ ಫೆಬ್ರವರಿ 15, 16, 17 ತಾರೀಕಿನ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡಿದೀವಿ ಎಲ್ಲವೂ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ 2026 2ನೇ ಹಂತವು ಗುಲ್ಬರ್ಗದಲ್ಲಿ ನಡೆಯಲಿದೆ. ಮೊದಲ ಹಂತವು ಜನವರಿ 26, 26 ನಡೆಯಿತು. ಲಡಾಖ್ನ ಲೇ ನಗರದಲ್ಲಿ 6ನೇ ಆವೃತ್ತಿ. ಹಾಗಾದ್ರೆ ಧರ್ಮಶಾಲಾ ಅಂತಕ್ಕಂಥದ್ದು ರಾಂಗ್ ಆಯ್ತು. ಮೊದಲ ಹಂತ ಲೆಫ್ಟಿನೆಂಟ್ ಗವರ್ನರ್ ಕವಿಂದ್ ಗುಪ್ತಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. 21 ರಾಜ್ಯಗಳಿಂದ ಭಾಗವಹಿಸಿದರು. ಈ ಇವೆಂಟ್ಗಳಿಂದ ಹಾಕಿ ಮತ್ತು ಸ್ಕೇಟಿಂಗ್ ನಲ್ಲಿ ಸ್ಪರ್ಧಿಸಿದವು. ಕಾಣಿಸ್ತದ ಐಸ್ ಸ್ಪೋರ್ಟಿಂಗ್ ಇವೆಂಟ್ಗಳಾದ ಐಸ್ ಹಾಕಿ ಮತ್ತು ಐಸ್ ಸ್ಕೇಟಿಂಗ್ಗಳು ಇದರಲ್ಲಿ ನಡೀತಾವ ಮೊದಲ ಹಂತದಲ್ಲಿ. ಆಮೇಲೆ ಮಾಸ್ಕಟ್ ಏನಿತ್ತು ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಇನ್ನ 2026 ಚಳಿಗಾಲದ ಕ್ರೀಡಾಕೂಟ 2ನೇ ಹಂತವು ಸ್ಕೀ, ಮೌಂಟೇನಿಂಗ್, ಅಲ್ಪೈನ್ ಸ್ಕೀಯಿಂಗ್, ಸ್ನೋಬೋರ್ಡ್, ನಾಡಿ ಸ್ಕೀಯಿಂಗ್ಗಳು ಒಳಗೊಂಡಿವೆ ಅಂತಕ್ಕಂಥದ್ದು. 2ನೇ ಹಂತದ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಇನ್ನು ಪದಕ ಪಟ್ಟಿ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಇನ್ನು ಇನ್ ಡೆಪ್ತ್ ಆಗಿ ನಿಮಗೆ ಸಿಂಪಲ್ ಆಗಿ ಇದನ್ನು ಕೂಡ ಎಕ್ಸ್ಪ್ಲೈನ್ ಅನ್ನ ಮಾಡಿದೀವಿ. ನಿಮಗೆ ಪ್ರೂಫ್ ಬೇಕಂದ್ರೆ ಫೆಬ್ರವರಿ 15, 16, 17ನೇ ತಾರೀಕಿನ ಒಂದು ಕರೆಂಟ್ ಅಫೇರ್ಸ್ ನೋಡಿ. 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಭಾರತ 2027 ಜನಗಣತಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳು ಪರಿಗಣಿಸಿರಿ. ಈ ತರ ಪ್ರಶ್ನೆ ಕೇಳಿದರೆ ಒಂದ್ ಏನಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್. ಇದು ದೇಶದ 2ನೇ ಡಿಜಿಟಲ್ ಜನಗಣತಿಯಾಗಿದೆ. ತಪ್ಪಾಗಿರ್ತಕ್ಕಂಥದ್ದು. ಸ್ಟೇಟ್ಮೆಂಟ್ 1 2nd ಇಸ್ ದ ರಾಂಗ್. ಮನೆ ಪಟ್ಟಿ ಮತ್ತು ಮನೆ ಗಣತಿಯನ್ನು ಏಪ್ರಿಲ್ 2026ರಿಂದ ಸೆಪ್ಟೆಂಬರ್ 2026 ಅವಧಿಯಲ್ಲಿ ನಡೆಸಲಾಗುತ್ತದೆ. ನೋಡೋಣ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ. ಪ್ರೂಫ್ ಬೇಕಂದ್ರೆ ನೋಡಿ, ನಿಮಗೆ ನಾನು ಯಾವ ಮ್ಯಾಗಝಿನ್ ಅಲ್ಲಿ ಇದೆ ಅಂತ ನಾನು ಹುಡುಕಕ್ ಹೋಗಿಲ್ಲ, ನನಗೆ ಸಿಕ್ಕಿಲ್ಲ. ನಾನು ಏನ್ ಮಾಡಿದೆ ಅಂದ್ರೆ ಸೆನ್ಸಸ್ ಬಗ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ಮಾಡಿದೀನಿ. ಸೆನ್ಸಸ್ ಬಗ್ಗೆ ಸ್ಪೆಷಲ್ ಕ್ಲಾಸ್ ಮಾಡಿದೀನಿ. ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸ್ಪೆಷಲ್ ಒಂದು ವಿಡಿಯೋಸ್ಗಳಂತ ಇದೆ.
ಅಲ್ಲಿ ತೆಗೆದು ನೋಡಿ, ಇಲ್ಲಿ ಕಾಣಿಸ್ತದನ, ಭಾರತದಲ್ಲಿ 16 ವರ್ಷಗಳ ಬಳಿಕ ರಾಷ್ಟ್ರವ್ಯಾಪಿ ಜನಗಣತಿ ಏಪ್ರಿಲ್ 1ರಂದು 2026ರಂದು ಪ್ರಾರಂಭವಾಗುತ್ತೆ. 2027 ಜನಗಣತಿ ಮಾರ್ಚ್ 1, 2027ರಂದು ಕೊನೆಗೊಳ್ಳಲಿದೆ. ಅಂದ್ರೆ 2027 ಕೊನೆಗೊಳ್ಳುತ್ತಿದ್ದು, 2026 ಏಪ್ರಿಲ್ ಇದು ಕರೆಕ್ಟು, ಬಟ್ ಸೆಪ್ಟೆಂಬರ್ 2026ಕ್ಕೆ ಮುಗಿಯುತ್ತೆ, ರಾಂಗ್ ಆಗಿರ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ದ್ಯಾಟ್ ಎರಡೂ ಸ್ಟೇಟ್ಮೆಂಟ್ಗಳು ತಪ್ಪಾಗಿರ್ತಕ್ಕಂಥದ್ದು. ಕಾಣಿಸ್ತಾ ಇದೆನಾ? ಇದನ್ನು ಸ್ಟೇಟ್ಮೆಂಟ್ ಕವರ್ ಆಗಿದೆ, ಇದನ್ನು ಸ್ಟೇಟ್ಮೆಂಟ್ ಕವರ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಎಲ್ಲಿ ಕವರ್ ಆಗಿದೆ ಅಂತ ಪ್ರಶ್ನೆ ಕೇಳ್ಬೋದು ನೋಡಿ. 2027 ಜನಗಣತಿ 2 ಹಂತಗಳಲ್ಲಿ ನಡೆಯುತ್ತದೆ. ಕಾಣಿಸ್ತಾ ಇದೆನಾ? ಮೊದಲ ಹಂತದಲ್ಲಿ ಮನೆ ಪಟ್ಟಿ, ಶಾಶ್ವತ ಅಥವಾ ತಾತ್ಕಾಲಿಕ ಎಲ್ಲ ಕಟ್ಟಡಗಳ ವಿವರಗಳ ಪ್ರಕಾರ ಸೌಕರ್ಯ ಸ್ವತ್ತುಗಳಿಂದ ದಾಖಲಿಸಲಾಗುತ್ತದೆ. ಎರಡನೇ ಹಂತದಲ್ಲಿ ಜನಸಂಖ್ಯಾ ಗಣತಿ ನೋಡ್ರಿ 100% ಏನಾಗಿದೆ, ಇದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನಾನು ಸ್ಪೆಷಲ್ ಒಂದು ಸೆನ್ಸಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಮಾಡಿದ್ದೀನಿ, ಒಂದು ವಿಡಿಯೋಸನ್ನು ಮಾಡಿದ್ದೀನಿ, 100% ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ನನಗೆ ಸಿಕ್ಕಿದೆ, ನಾನು ತೊಗೊಂಡಿದ್ದೀನಿ ಬೇಗ. ನಮ್ಮ ಮ್ಯಾಗ್ಝಿನಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅರ್ಥ ನೋಡಿ. 2027 ಜನಗಣತಿ ಮೊದಲ ಡಿಜಿಟಲ್ ಜನಗಣತಿ ಆಗಿದೆ. ಭಾರತದ ಮೊದಲ ಸಂಪೂರ್ಣ ಒಂದು ಡಿಜಿಟಲ್ ಜನಗಣತಿ ಇದು. ಎರಡನೇ ಜನಗಣತಿ ಅಲ್ಲ. ಅರ್ಥ ಆಯ್ತಾ? ಎರಡನೇ ಸ್ಟೇಟ್ಮೆಂಟ್ ಕೂಡ ಕವರ್ ಆಗಿದೆ. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ, ಹೊಂದಿಸಿ ಬರೆಯಿರಿ. ನೋಡ್ರಿ, ಹೊಂದಿಸಿ ಬರೀ ವೆರಿ ಟಫ್ ಕ್ವಶನ್ ಇದು. ಟಫ್ ಕ್ವಶನ್. ಯಾಕೆ ಟಫ್ ಕ್ವಶನ್? ಜನವರಿ ಇದು 2023 2024ರಲ್ಲಿ ಕೊಟ್ಟಿರ್ತಕ್ಕಂಥ GI ಟ್ಯಾಗ್ ಇವ್ರಿಗೆ 2023-24ರಲ್ಲಿ ಕೊಟ್ಟಾರ ಸರ್. ಇವು ರೀಸೆಂಟ್ ಆಗಿ ನ್ಯೂಸ್ ಅಲ್ಲೇ ಇಲ್ಲ. ಅದಕ್ಕೆ ಇದನ್ನ ನಾನು ಕಷ್ಟ ಅಂತ ಹೇಳ್ತಾ ಇದೀನಿ. ಸೊ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ಸ್ ತೋರಿಸ್ತಾ ಇದೀನಿ ನೋಡಿ ನಿಮಗೆ. ಜೂನ್ ಪಾರ್ಟ್ 1 ಮ್ಯಾಗಝಿನ್ 2023 ಅಥವಾ ಜೂನ್ ವಿಡಿಯೋಗಳನ್ನು ನೋಡಿ. 2023 ನಮ್ಮದು. ಉತ್ತರ ಪ್ರದೇಶಕ್ಕೆ 7 ಕರಕುಶಲ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚಕ ಟ್ಯಾಗ್. ಇಲ್ಲಿ ಕಾಣಿಸ್ತಾ ಇದ್ರೆ ಕಲ್ಪಿ ಕೈಯಿಂದ ಮಾಡಿದ ಕಾಗದ. ಕಾಣಿಸ್ತಾ ಇದೆ 100%. ಇಲ್ಲಿ ಅದೇ ಕೇಳಿದ್ದಾರೆ, ಕೈಯಲ್ಲಿ ತಯಾರಿಸಿದ ಕಲ್ಪಿ ಕಾಗದ ಬಂದಿದನೋ ಇಲ್ವೋ? ಎಸ್. ನೆಕ್ಸ್ಟ್, ತಂಗೈಲ್ ಸೀರೆಗಳು ನೋಡಿ. GI ಟ್ಯಾಗ್ ಪಡೆದ ಉತ್ಪನ್ನಗಳಂತ ಕವರ್ ಮಾಡಿದೀನಿ. ಜನವರಿ ಮ್ಯಾಗಝಿನ್ 2024 ಅಥವಾ ಜನವರಿ ತಿಂಗಳ ವಿಡಿಯೋನ ನೋಡಿ ನಮ್ಮದು. ಅರ್ಥ ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಇಲ್ಲಿ ಏನಂತ ಕವರ್ ಮಾಡಿದೀವಿ ಅಂದ್ರೆ ನಾವು ನಿಮಗೆ GI ಟ್ಯಾಗ್ ಪಡೆದ ಉತ್ಪನ್ನಗಳಲ್ಲಿ ನೋಡಿ, ಇಲ್ಲಿ ಕಾಣಿಸ್ತದೆ ಪಶ್ಚಿಮ ಬಂಗಾಳದ 3 ಕೈಮಗ್ಗ ಸೀರೆಗಳಿಗೆ ಭೌಗೋಳಿಕ ಸೂಚನೆ ನೀಡಲಾಗಿದೆ. ಪಶ್ಚಿಮ ಬಂಗಾಳದ 3 ಸೀರೆಗಳು. ಮೊದಲನೇ ಕಾಣಿಸ್ತಾ ಇದೆ ತಂಗೈಲ್. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇವೆರಡೇ ಗೊತ್ತಿದ್ರು ಕೂಡ ನೀವು ಕರೆಕ್ಟ್ ಆಗಿ ಉತ್ತರನ ಕೊಡಬಹುದು. ಇನ್ನು ಗಂಜಿಪರ ಕಲೆ, ಇದು ಕರ್ನಾಟಕ ಕರೆಕ್ಟ್ ಇದಕ್ಕಾಗಿರ್ತಕ್ಕಂಥದ್ದು. ಮೈಸೂರದು ಗಂಜಿಪರ ಕಲೆ ರಿಲೇಟೆಡ್ ಯಾವನೋ ಒಬ್ಬ ತೀರ್ಕೊಂಡಾಗೂ ಕೂಡ ನಾನು ಇದನ್ನ ಕವರ್ ಮಾಡಿದ್ದೀನಿ. ಇಟ್ ಮೀನ್ಸ್ ದಾಟ್ 100% ಏನಾಗಿದೆ, ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಸೊ ಈ ಪ್ರಶ್ನೆನೂ ಕೂಡ ಎಷ್ಟೋ ಜನ ಮಿಸ್ಟೇಕ್ ಮಾಡಿ ಬಂದಿದ್ದಾರೆ ನೋಡಿ. ಸಿಂಧೂ ನಾಗರಿಕತೆ ಇಷ್ಟು ಚದರ ಕಿಲೋಮೀಟರ್ ವಿಸ್ತರಿಸಿದೆ ಅಂತ ಪ್ರಶ್ನೆ ಕೇಳಿದರೆ, ಸಿಂಧೂ ನಾಗರಿಕತೆ ಈಜಿಪ್ಟ್ ಮೆಸೊಪೊಟೇಮಿಯಾ ನಾಗರಿಕತೆಗಿಂತ ಚಿಕ್ಕದಾಗಿತ್ತು ಅಂತ ಪ್ರಶ್ನೆನ ಕೇಳಿದ್ದಾರೆ ನೋಡಿ. ಐ ಥಿಂಕ್ ಇಂಥ ಡೇಟಾ ಪಾಯಿಂಟ್ ಕೊಟ್ಟಾಗ ಆಲ್ಮೋಸ್ಟ್ ಅವ್ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರ್ತಾವೆ. ಸ್ಟೇಟ್ಮೆಂಟ್ ಎಲ್ಲ ಡೇಟಾ ಪಾಯಿಂಟ್ ಯಾವನೇ ನೆನಪಿರ್ತದೆ. ಸಿಂಧೂ ನಾಗರಿಕತೆ ನಾವು ಬುಕ್ಕಲ್ಲಿ ಓದ್ತೀವಿ ನೋಡಿ, ಆ ಬರೆದವರಿಗೆ ಗೊತ್ತಿಲ್ಲ ಎಷ್ಟು ಎಕ್ಸಾಕ್ಟ್ಲಿ ಇದೆ ಅಂತ. ಸೊ ಅದಕ್ಕೆ ಈ ಸ್ಟೇಟ್ಮೆಂಟ್ ಆಲ್ಮೋಸ್ಟ್ ಕರೆಕ್ಟ್ ಆಗೇ ಇರ್ತಾವ ಅಂತವು. ಅರ್ಥ ಆಯ್ತಾ? ಅವ್ರ ಬಗ್ಗೆ ತಲೆ ಕೆಡಿಸಬಾರ್ದು. ಎರಡನೇ ಸ್ಟೇಟ್ಮೆಂಟ್ ನೋಡಿ. ಎರಡನೇ ಸ್ಟೇಟ್ಮೆಂಟ್ ಯಾವಾಗ ಕವರ್ ಮಾಡಿದೀವಿ, ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಕೂಡ ಪ್ರೂಫ್ ತೋರಿಸ್ತಾ ಇದೀನಿ. ಆಗಸ್ಟ್ ಮ್ಯಾಗಝಿನ್ 2025 ಅಥವಾ ಆಗಸ್ಟ್ ತಿಂಗಳ ವಿಡಿಯೋನ ನೋಡಿ. ರತಾಡಿ ರಿ ಧೀರೆ ಹೊಸ ಹರಪ್ಪ ನಾಗರಿಕ ತಾಣ. ರತಾಡಿ ರಿ ಧೀರೆ ಅಂತಕ್ಕಂಥದ್ದು ಹೊಸ ಹರಪ್ಪ ನಾಗರಿಕ ತಾಣ ಪತ್ತೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ನಾನು. ಇದು ಸುಮಾರು ಇಷ್ಟು ವರ್ಷಗಳ ಕಾಲ ಹಳೆ ತಾಣ ಅಂತ ಹೇಳಿದ್ದೀನಿ. ಇದು ಮ್ಯಾಚುರ್ ಅರ್ಬನ್ಗೆ ಫೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕವರ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಏನು ಮಾಡಲಾಗಿದೆ ಅಂದರೆ, ಈ ಒಂದು ಹರಪ್ಪ ಒಂದು ನಾಗರಿಕತೆ ಬಗ್ಗೆ ಕೊಟ್ಟಿದ್ದೀವಿ. ಅದೇ ಸಿಂಧೂ ಕಣಿವೆ ನಾಗರಿಕತೆ ಕಾಣಿಸ್ತದೆ. ಸಿಂಧೂ ಕಣಿವೆ ನಾಗರಿಕತೆ ಹರಪ್ಪ ನಾಗರಿಕತೆ ಎಂದು ಕರೆಯಲ್ಪಡುವ ಭಾರತ ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನ ಪಡೆದಿದೆ. ಇದು ಇಷ್ಟು ಒಳ್ಳೆಯದ ಒಂದು ಸಮೃದ್ಧವಾಗಿರ್ತಕ್ಕಂಥ ಬೆಳೆದಿರ್ತಕ್ಕಂಥದ್ದು ನೋಡಿಲಿ. ಸಿಂಧೂ ನಾಗರಿಕತೆಯು ಈಜಿಪ್ಟ, ಮೆಸೊಪೊಟೇಮಿಯಾ, ಚೀನಾದಂಥ 4 ಪ್ರಾಚೀನ ನಾಗರಿಕತೆಗಳಲ್ಲಿ ಅತಿ ದೊಡ್ಡದಾಗಿದೆ. ಅರ್ಥ ಆಯ್ತಾ? 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಚಿಕ್ಕದಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಪ್ರಶ್ನೆಗೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬಯೋ ಎಥನಾಲ್ ಎಂದರೇನು? ಬಯೋ ಎಥನಾಲ್ ಬಗ್ಗೆ ಸುಮಾರು ಒಂದು 10 ಬಾರಿ ಡಿಸ್ಕಷನ್ ಮಾಡಿರ್ಬೋದು ನಾವು. ಅರ್ಥ ಆಯ್ತಾ? ಯಾವಾಗ ಕವರ್ ಮಾಡಿದೆ ನೋಡಿ, ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2025 ಅಥವಾ ಸೆಪ್ಟೆಂಬರ್ ವಿಡಿಯೋನ ತೆಗೆದು ನೋಡಿ. ಅರ್ಥ ಆಯ್ತಾ? ಅಸ್ಸಾಂನಲ್ಲಿ ಬಿದಿರು ಆಧಾರಿತ ಬಯೋ ಎಥನಾಲ್ ಸ್ಥಾವರ ಉದ್ಘಾಟನೆ ಅಂತ ಕವರ್ ಮಾಡಿದೀವಿ. ಅರ್ಥ ಆಯ್ತಾ? 100% ಏನಾಗಿದೆ, ಇದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ನಿಮಗೆ, ಕೆಳಗಳಲ್ಲಿ ಯಾವುದು ಶ್ವೇತ ಚಿಹ್ನೆ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತಿ. ಯಾವಾಗ ಕವರ್ ಮಾಡಿದೀವಿ ನೋಡಿ. ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ಅಥವಾ ಏಪ್ರಿಲ್ ವಿಡಿಯೋ ನೋಡಿ. ಹತ್ತಿ ಉತ್ಪನ್ನಗಳಿಗೆ ರಫ್ತು ಅಂತ ಕವರ್ ಮಾಡಿದೀವಿ. ಹತ್ತಿ ಕಾಣಿಸ್ತಾ ಇದೆನಾ? ಇದರ ಒಂದು ಇದಕ್ಕೇನು ಕರಿತೀವಿ, ಬಿಳಿ ಚಿಹ್ನ ಅಂತ ಕರಿತೀವಿ. 100% ಹೆಲ್ಪ್ ಆಗಿದೆ ಇದಕ್ಕೆ. ಇನ್ನು ನೆಕ್ಸ್ಟ್, ಕೆಳಗಳಲ್ಲಿ ಯಾವುದು ಅಥವಾ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸಂವಿಧಾನಾತ್ಮಕ ಹಣಕಾಸು ಆಯೋಗ ಮತ್ತು GST ಮಂಡಳಿ. ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ನಿಮಗೆ ನೋಡಿ,
ಜನವರಿ 31 ಫೆಬ್ರವರಿ 1 2 ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡಿದೀವಿ. 16ನೇ ಹಣಕಾಸು ಆಯೋಗ ಕರ್ನಾಟಕ ಎಷ್ಟು ಹಣಕಾಸು ಶಿಫಾರಸು ಮಾಡಿದೆ ಅಂತ ಕೊಟ್ಬಿಟ್ಟು ಎಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ. ಹಣಕಾಸು ಆಯೋಗ ನೋಡಿ ವಿಧಿ 280 ಕುರಿತು ತಿಳಿಸುತ್ತದೆ, ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ, ಒಂದು ಕವರ್ ಆಗಿದೆ. ಇನ್ನು ನೆಕ್ಸ್ಟ್ ನಿಮಗೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2026 ಅದರಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅಂದ್ರೆ ನೀತಿ ಆಯೋಗದ ಬಗ್ಗೆ ಕವರ್ ಮಾಡಿದೀವಿ. ನೀತಿ ಆಯೋಗ ನೋಡಿ ಇದು ಸಂವಿಧಾನಾತ್ಮಕ ಅಥವಾ ಶಾಸನಬದ್ಧ ಸಂಸ್ಥೆಯಲ್ಲ, ಎರಡನೇ ಸ್ಟೇಟ್ಮೆಂಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 54ನೇ GST ಮಂಡಳಿ ಸಂದರ್ಭದಲ್ಲಿ ನಮ್ಮ ಮ್ಯಾಗಝಿನ್ ಅಲ್ಲಿ ಎಲ್ಲಾ ಕೊಟ್ಟಿದೆ ನಿಮಗೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅದಾಯ್ತಾ. ಇದು ಏನಂದ್ರೆ ಭಾರತ ಸಂವಿಧಾನದಲ್ಲಿ 279A ವಿಧಿ ಇದ್ರ ಬಗ್ಗೆ ತಿಳಿಸುತ್ತೆ ಅರ್ಥ. 270 ಆರ್ಟಿಕಲ್ 246A ಇದು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ GST ಲಕ್ಷಣಗಳಾಗಿರ್ಬೋದು, GST ವಿಧಗಳಾಗಿರ್ಬೋದು, GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎಲ್ಲವನ್ನ ಕವರ್ ಮಾಡಿದೆ. ಇಂಟ್ರೆಸ್ಟೆಡ್ GST ಅಂದ್ರೆ ಏನು, ಇನ್ನು GST ಕೌನ್ಸಿಲ್ ಕಾಣಿಸ್ತದಿನ 279A ವಿಧಿ ಅಂದ್ರೆ ಇದು ಸಂವಿಧಾನಾತ್ಮಕ ಸಂಸ್ಥೆ, ಹೆಲ್ಪ್ ಆಗಿದೆ 100%. ಇನ್ನು ಕೆಳಗಡೆ ಕರ್ನಾಟಕ ಹೊಸ ಕೈಗಾರಿಕೆ 2020-25 ಕೇಳಿದ್ದಾರೆ ನೋಡಿ, ಇದು ನಮಗೆ ಕವರ್ ಆಗಿಲ್ಲ, ನಮ್ಮ ಮ್ಯಾಗಝಿನ್ ಇಂದ ಕವರ್ ಆಗಿಲ್ಲ. ಇದು ನೋಡಿ ಪ್ರೂಫ್ ತೋರಿಸ್ತಾ ಇದೆ. ನಾವು ಕರ್ನಾಟಕ ನೂತನ ಕೈಗಾರಿಕೆ 2025-30 ಕವರ್ ಮಾಡಿದೀವಿ, ಅವ್ರು 2020-25 ಹಳೇದು ಕೇಳಿದ್ದಾರೆ ನೋಡಿ, ಕವರ್ ಆಗಿಲ್ಲ ಈ ಕ್ವಶನ್. ಇನ್ನು ನೆಕ್ಸ್ಟ್ ನೋಡಿ, ಈ ಕೆಳಗಂಡಗಳಲ್ಲಿ ಯಾವುದು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಇವನು ಕೂಡ ನಾನು ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಿಮಗೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ ತಿಂಗಳಲ್ಲಿ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ, ನೀವು ನೋಡಿ ಕವರ್ ಆಗಿದೆ ಇದು. ಇನ್ನು ನೆಕ್ಸ್ಟ್ ಇದನ್ನು ಕೂಡ ಕವರ್ ಆಗಿರ್ತಕ್ಕಂಥದ್ದು ಸ್ಟೇಟ್ಮೆಂಟು, ಆದ್ರೆ ಯಾವಾಗ ಪರ್ಟಿಕ್ಯುಲರ್ಲಿ ಅಂತಕ್ಕಂಥದ್ದು ನಾನು ಹುಡುಕಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಇನ್ನ ಇದು ನಿಮಗೆ ಈ ಒಂದು ಕ್ವಶನ್ಗೆ ನಿಮಗೆ 1 ಲೈನರ್ಸ್ ಅಲ್ಲಿ ಕವರ್ ಮಾಡಿದೀವಿ ನಾವು. 1 ಲೈನರ್ಸ್ ಅಲ್ಲಿ ನೀವು ಸ್ವಲ್ಪ ತೆಗೆದು ನೋಡಿ, ಅರ್ಥ ಆಯ್ತಾ. ಇನ್ನು ಈ ಪ್ರಶ್ನೆಗಳನ್ನ ನಾನು ಪೇಪರ್ ಕಟಿಂಗ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಆ ಮ್ಯಾಗಝಿನ್ ಅಲ್ಲಿ ಕೊಟ್ಟಿಲ್ಲ, ಅರ್ಥ ಆಯ್ತಾ. ಈ ಕ್ವಶನ್ಗೆ ಇದನ್ನು ಕೂಡ ಕವರ್ ಮಾಡಿದೀವಿ ನಾವು. ಇನ್ನು ನೆಕ್ಸ್ಟ್ ಜನವರಿ 2026 ಕೆಳಗಡೆ ಯಾರನ್ನು ಹಿರಿಯ ಭಾರತೀಯ ಫುಟ್ಬಾಲ್ ತಂಡದ ಒಂದು ತರಬೇತಿಗಾರ ನೇಮಿಸಲಾಗಿದೆ ಅಂದ್ರೆ, ಸೊ ಇದಕ್ಕೆ ಈ ಒಂದು ಕ್ವಶನ್ಗೂ ಕೂಡ 1 ಲೈನರ್ಸ್ ಅಲ್ಲಿ ನಾವೇನ್ ಮಾಡಿದೀವಿ, ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದೀವಿ, ಅದಂತ 1 ಲೈನರ್ಸ್ ಅಲ್ಲಿ ಕೊಟ್ಟಿದೀವಿ. ಇನ್ನು ಕೆಳಗಡೆದ ಕ್ವಶನ್ ಇದಕ್ಕೂ ಕೂಡ ಕವರ್ ಆಗಿರ್ತಕ್ಕಂಥದ್ದು. ಇಷ್ಟು ಕ್ವಶನ್ ನಮ್ಮ ಮ್ಯಾಗಝಿನ್ಸ್ ಗಳಿಂದ ಕವರ್ ಆಗಿದೆ. ಇನ್ನು ಕರ್ನಾಟಕ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಮ್ಮ ಒಂದು ಮ್ಯಾಗಝಿನ್ ಇಂದ ನಿಮಗೆ 2 ರಿಂದ 3 ಕ್ವಶನ್ಸ್ಗಳು ಮಿಸ್ ಆಗಿದಾವೆ. ಅಂದ್ರೆ ಟೋಟಲಿ ಒಂದು 4 ಕ್ವಶನ್ ನಿಮಗೆ ಏನಾಗಿದೆ ಅಂದ್ರೆ ಮಿಸ್ ಆಗಿರ್ತಕ್ಕಂಥದ್ದು. ಎಲ್ಲಾ ನಮೂನೆ ಕರೆಂಟ್ ಅಫೇರ್ಸ್ ಬಂದಂತ ನಾನು ಹೇಳ್ತಾ ಇಲ್ಲ, 3 ರಿಂದ 4 ಕ್ವಶನ್ಸ್ಗಳು ನಮ್ಮ ಮ್ಯಾಗಝಿನ್ ಇಂದ ನಿಮಗೆ ನಮ್ಮ ಫಾಲೋ ಮಾಡಿದ್ರೆ ಮಿಸ್ ಆಗಿದಾವೆ. ಇಟ್ ಮೀನ್ಸ್ ದಟ್ ನಾನು ಹೇಳಿದಾಗೆ 80 to 90% ಎಫಿಷಿಯನ್ಸಿ ನಾವು ಕೊಟ್ಟಿದ್ದೀವಿ, ಅರ್ಥ ಆಯ್ತಾ. ಸೊ ನಿಮಗೆ ಎಲ್ಲಾ ಕವರ್ ಆಗಬೇಕು ಕರೆಂಟ್ ಅಫೇರ್ಸ್ ಅಂದ್ರೆ ನೀವು ಯಾವುದೇ GK ಅನ್ನು ಓದಕ್ಕಾಗಲ್ಲ, ನಿಮಗೆ ಬೇರೆ ಸಬ್ಜೆಕ್ಟ್ಗಳು ಓದಕ್ಕಾಗಲ್ಲ. 15 ಕ್ವಶನ್ ನಲ್ಲಿ 10 ರಿಂದ 12 ಕ್ವಶನ್ ನೀವು ಏನಾದರೂ ಕರೆಕ್ಟ್ ಮಾಡಿದ್ರೆ ಇಟ್ ಇಸ್ ದ ಬೆಸ್ಟ್ ಆಫ್ ದಿ ಬೆಸ್ಟ್ ಇನ್ ಕರೆಂಟ್ ಅಫೇರ್ಸ್, ಅರ್ಥ ಆಯ್ತಾ. ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ಎಫಿಷಿಯನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ.